ನಮಸ್ಕಾರ ವೀಕ್ಷಕರೇ, ಸುವರ್ಣ ಕ್ರಿಯೇಷನ್ಗೆ ಸ್ವಾಗತ. ಕೊಬ್ಬರಿ ಡಿಸೈನ್ಗಳನ್ನು ಹೇಗೆ ಮಾಡೋದು, ಸುಲಭವಾದ ಡಿಸೈನ್ಗಳನ್ನ ಯಾವ ಥರ ಮಾಡೋದು ಅಂತ ವಿಡಿಯೋ ಎಲ್ಲ ಹಾಕ್ತಾ ಇದ್ದೀನಲ್ವಾ. ಆದರೆ ಡಿಸೈನ್ಗಳನ್ನ ಹೇಗೆ ಕಲೆಕ್ಟ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ನೋಡಿ, ಗೂಗಲಲ್ಲಿ ನಾವು ಈ ಥರ ಕ್ಲಿಪ್ ಆರ್ಟ್ ಅಂತ, ಸಪ್ತಪದಿ ಕ್ಲಿಪ್ ಆರ್ಟ್ ಅಂತ ನಾನು ಹಾಕಿದ್ದೀನಿ. ನೋಡಿ, ಕೃಷ್ಣ ಕ್ಲಿಪ್ ಆರ್ಟ್ ಇಮೇಜಸ್ ಅಂತ ಔಟ್ಲೈನ್ ಇಮೇಜ್ಗಳನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಡಿಸೈನ್ಗಳನ್ನ ಕಲೆಕ್ಟ್ ಮಾಡ್ಕೋಬೋದು. ಮೊದಲೆಲ್ಲ ಈ ಥರ ಮೊಬೈಲ್ಗಳಲ್ಲಿ ಸಿಗದೇ ಇದ್ದಾಗ ನಾವು ವೆಡ್ಡಿಂಗ್ ಕಾರ್ಡ್ಗಳಲ್ಲಿ ಬರೋ ಎಲ್ಲ ಫೋಟೋಗಳನ್ನ ಈ ಥರ ಕಲೆಕ್ಟ್ ಮಾಡಿಕೊಂಡು ಪ್ರಿಂಟೌಟ್ ತೆಗೆಸ್ಕೊಳ್ತಾ ಇದ್ವಿ. ಈ ಥರದ್ದೆಲ್ಲ ನಿಮಗೆ ಚಿಕ್ಕ ಚಿಕ್ಕ ಫೋಟೋಗಳೆಲ್ಲ ಮುಂಚೆ ಸಿಗ್ತಾ ಇದ್ವು. ಈಗ ಆ ಥರದ್ದು ಏನು ತೊಂದರೆ ಇಲ್ಲ. ನೀವು ಮೊಬೈಲಲ್ಲೇ ಕ್ಲಿಪ್ ಆರ್ಟ್ ಅಂತ ಹಾಕಿದರೆ ನಿಮಗೆ ಔಟ್ಲೈನ್ ಇಮೇಜ್ಗಳು ಸಿಗ್ತವೆ. ನೋಡಿ, ಈ ಥರ ಮುಂಚೆ ಎಲ್ಲ ನಾನು ಕಲೆಕ್ಟ್ ಮಾಡ್ಕೊಂಡಿರೋದು ಈ ಇಮೇಜ್ಗಳನ್ನ ಈ ಥರ ಮಾಡಿಕೊಂಡು ಆಮೇಲೆ ಜೆರಾಕ್ಸ್ ತೆಗೆದುಕೊಂಡು ಅದರದ್ದೇ ಆದ ಒಂದು ಮಾಸ್ಟರ್ ಕಾಪಿ ಮಾಡಿಕೊಂಡು ಇಮೇಜ್ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದದ್ದು. ಇವಾಗ ನಿಮಗೆ ಮೊಬೈಲ್ಗಳಲ್ಲಿ ಆರಾಮಾಗಿ ನೀವು ಈಸಿಯಾಗಿ ತೆಗೆದುಕೋಬೋದು. ನೋಡಿ, ಇದು ಔಟ್ಲೈನ್ ಗಣೇಶನದು ಇಮೇಜಸ್ಸು. ಇದರಲ್ಲಿ ಯಾವ ಇಮೇಜ್ ಚೆನ್ನಾಗಿರುತ್ತೋ ಆ ಇಮೇಜ್ ನೀವು ತಗೊಂಡು ನೋಡಿ, ಇದರಲ್ಲಿ ಎಷ್ಟೊಂದು ಚೆನ್ನಾಗಿರೋ ಇಮೇಜ್ಗಳಿದ್ದಾವೆ. ಔಟ್ಲೈನ್ ಇಮೇಜ್ ಆದರೆ ತುಂಬ ಚೆನ್ನಾಗಿ ಮಾಡ್ಬೋದು. ನೋಡಿ, ಇದು ಸುಲಭವಾಗಿರೋಂಥ ಗಣೇಶನ ಡಿಸೈನು. ಸುಮ್ಮನೆ ಎಕ್ಸಾಂಪಲ್ ಆಗಿ ನಾನು ನಿಮ್ಗೆ ಹೇಳಿದ್ದೀನಿ. ಇದು ಕೂಡ ಅಷ್ಟೇ. ಈ ಥರ ಡಿಸೈನ್ಗಳನ್ನ ನೀವು ತೊಗೊಂಡೋಗಿ ಜೆರಾಕ್ಸ್ ಅಂಗಡಿಯಲ್ಲಿ ನಿಮಗೆ ನೋಡಿ ಯಾವ ಸೈಜ್ ಬೇಕು, ಕೊಕೊನಟ್ಗೆ ಯಾವ ಸೈಜ್ ಕರೆಕ್ಟ್ ಆಗುತ್ತೆ ಅಂತ ನೋಡಿಕೊಂಡು ಈ ಥರ ಮಾಸ್ಟರ್ ಕಾಪಿಗಳನ್ನ ಮಾಡ್ಕೋಬಹುದು. ಈ ಥರ ನೀವು ಡಿಸೈನ್ನ ಕಲೆಕ್ಟ್ ಮಾಡ್ಕೋಬಹುದು. ನಾನು ಈ ಕೊಬ್ಬರಿ ಕೆತ್ತನೆಯಿಂದ ಪ್ರತಿ ತಿಂಗಳು ಸಾವಿರಾರು ರೂಪಾಯಿ ಸಂಪಾದನೆ ಮಾಡ್ಬೋದು ಅಂತ ಒಂದು ವಿಡಿಯೋ ಕೂಡ ಹಾಕಿದ್ದೀನಿ. ಈ ಥರ ನೀವು ಇಮೇಜ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಒಂದೊಂದಾಗಿ ಡಿಸೈನ್ಗಳನ್ನ ಕಲಿತಾ ಹೋದರೆ ಮುಂದೆ ನೀವು ಸುಲಭವಾಗಿ ಇದನ್ನೊಂದು ಬಿಸ್ನೆಸ್ ಅಂತ ಕೂಡ ಮಾಡ್ಕೋಬಹುದು. ತುಂಬ ಈಸಿಯಾಗಿರುವಂಥದ್ದು, ಮನೆಯಲ್ಲೇ ಕೂತ್ಕೊಂಡು ನೀವು ಕಲಿಯುವಂಥದ್ದು. ಒಂದು ತಿಂಗಳು ನೀವು ಕಷ್ಟಪಟ್ಟರೆ ತುಂಬ ಸುಲಭವಾಗಿ ನೀವು ಈ ಕೊಬ್ಬರಿ ಕೆತ್ತನೆಯನ್ನು ಕಲಿತ್ಕೋಬಹುದು. ಇದರಲ್ಲಿ ಅರ್ಥ ಮಾಡಿಕೊಂಡು ಕೆತ್ತುತ್ತಾ ಹೋದರೆ ತುಂಬ ಅಂದವಾಗಿ ಚೆನ್ನಾಗಿ ಅನಿಸುತ್ತೆ. ಅದು ಹೆಚ್ಚಾಗಿ ತುಂಬ ಡಿಮ್ಯಾಂಡಲ್ಲಿ ಇರೋದ್ರಿಂದ ಇದನ್ನು ನೀವು ವ್ಯವಹಾರ ಅಂತ ಕೂಡ ಮಾಡ್ಕೋಬೋದು, ಅಥವಾ ಹಾಬಿ ಅಂತಲೂ ಮಾಡಿ ಆಮೇಲೆ ಕ್ಲಾಸಸ್ಗಳನ್ನು ಮಾಡ್ಕೋಬಹುದು. ಈ ಥರ ಡಿಸೈನ್ಗಳನ್ನ ಯಾವ ಥರ ಅಂಟಿಸೋದು ಪ್ರತಿಯೊಂದು ನಾನು ವಿಡಿಯೋಗಳು ಹಾಕಿದ್ದೀನಿ. ನೀವು ಒಂದೊಂದಾಗಿ ವಿಡಿಯೋ ನೋಡ್ತಾ ಹೋದರೂ ಕೂಡ ನೀವು ಸುಲಭವಾಗಿ ಕಲ್ತ್ಕೋಬೋದು. ಮೊನ್ನೆ ನಾನು ಒಂದು ಪುಟ್ಟದಾಗಿರೋದು ಬೇಸಿಕ್ ಗಣೇಶನ ಡಿಸೈನ್ದು ವಿಡಿಯೋ ಕೂಡ ಹಾಕಿದೆ. ಈ ಥರ ಡಿಸೈನ್ಗಳನ್ನೆಲ್ಲ ಮಾಡಿಕೊಂಡು ನೀವು ಸುಲಭವಾಗಿ ಕೊಬ್ಬರಿ ಕೆತ್ತನೆಯನ್ನು ಕಲ್ತ್ಕೋಬಹುದು. ಅದರಲ್ವಾ ವೀಕ್ಷಕರೇ, ಈ ಡಿಸೈನ್ಗಳನ್ನ ನಾವು ಯಾವ ಥರ ಮಾಡ್ಕೊಳ್ಳೋದು, ಡಿಸೈನ್ ಹೇಗೆ ಕಲೆಕ್ಟ್ ಮಾಡ್ಕೊಳ್ಳೋದು, ಪ್ರಿಂಟೌಟ್ ಹೇಗೆ ತೆಗೆಯೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.